ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಈಗ ನೋಡ್ರಿ, ದಿನನಿತ್ಯ ಅಡುಗೆ ಅದು ಇದು ಇದ್ದೇ ಇರ್ತದ. ಅಂದ್ರೆ ನನ್ನ ಡೈಲಿ ರೂಟೀನು ಅಡುಗೆ ಮಾಡಿದ್ದು, ಪೂಜಾ ರಂಗೋಲಿ ಬೆಳಗ್ಗಿನಿಂದ ಸ್ಟಾರ್ಟ್ ಆಗ್ತಿರ್ತದೆ. ಎಲ್ಲರೂ ನೋಡ್ತೀರಿ, ಹಾಗೆ ಅದಕ್ಕೆ ನಿಮ್ಮ ರೆಸ್ಪಾನ್ಸು ಇರ್ತದೆ. ಇವತ್ತೇನು ಸ್ಪೆಷಲ್ ಅಂತಂದ್ರೆ, ಈಗ ಅಧಿಕ ಮಾಸ ಬಂತು, ನಿಮಗೆಲ್ಲ ಗೊತ್ತೇ ಅದ. ಆ್ಯಕ್ಚುಲಿ ನಾ ಇನ್ನೂ ಲಘುನೇ ರೆಡಿ ಮಾಡ್ಕೋಬೇಕಾಗಿತ್ತು, ಬಟ್ ಟೈಮ ಸಿಕ್ಕಿರಲಿಲ್ಲ ರೀ. ಈಗ ನೋಡ್ರಿ, ಮೊನ್ನೆಯಿಂದ ಒಂದು 4-5 ದಿವಸ ಆಯಿತು ನಾನು ಬತ್ತಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಳಿಕತ್ತೀನಿ. ಅದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನೀವು ಕೂಡ ಯಾರ್ಯಾರು ಏನೇನು ಹಿಡಿಬೇಕಂತೀರಿ, ನೀವು ಕೂಡ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ, ಫಸ್ಟ್ ಟೈಮ್ ಮಾಡ್ತಿರ್ತಾರೆ, ಅವ್ರಿಗೆಲ್ರಿಗೂ ಹೆಲ್ಪ್ ಆಗ್ತದಂತೇಳಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ಲಿಕತ್ತೀನಿ ರೀ. ಈಗ ಗೆಜ್ಜೆ ವಸ್ತ್ರ ಮಾಡ್ಲಿಕತ್ತೀನಿ. ಗೆಜ್ಜೆ ವಸ್ತ್ರ ಮಾಡ್ಕೋತ ಒಂದಿಷ್ಟು ಮಾತು ಈ ಅಧಿಕ ಮಾಸದ ಬಗ್ಗೆ. ಅಂದರೆ ಪುರುಷೋತ್ತಮನ ಮಾಸ, ಅಧಿಕ ಮಾಸ, ಮಲ ಮಾಸ ಅಂಥೇಳಿ ಕರಿತೀವಿ. ಈ ವರ್ಷ 2026 ಅಧಿಕ ಮಾಸ ಯಾವಾಗ ಶುರು ಆಗ್ತದೆ ಅಂತಂದ್ರೆ, ಮೇ 17 ಭಾನುವಾರ ಸಂಡೇದಿಂದ ಶುರುವಾಗಿ ಜೂನ್ 15 ಸೋಮವಾರ ಮುಗಿತದೆ. ಒಟ್ಟು 30 ದಿನಗಳು. ಮೊದಲ ದಿನ ಮೇ 17ರಂದು ಉಪವಾಸ ಮಾಡುವುದು ತುಂಬ ವಿಶೇಷ. ಈ ದಿನದ ವ್ರತ ಪಾಪಗಳಿಂದ ಮುಕ್ತಿ ಕೊಡುತ್ತದೆ ಅಂಥೇಳಿ ನಂಬಿಕೆ ಅದ. ಫಸ್ಟ್ ದಿವಸ ಅಂದ್ರೆ ಮೇ 17ರಂದು ಫಸ್ಟ್ ಡೇನೇ ನಾವು ಏನು ಸೇವಾ ಹಿಡಿತೀವಿ, ಅಧಿಕ ಮಾಸದೊಳಗೆ ರಂಗೋಲಿ ಸೇವಾ ಆಗಿರ್ಬೋದು, ದಿನನಿತ್ಯ ದಾನ ಇರ್ಬೋದು, ಏನು ಸೇವಾ ಒಟ್ಟು ಏನೇ ಇದ್ದರೂ ವ್ರತಾಚರಣೆ ದೇವರದ್ದು, ಆವತ್ತಿನ ದಿವಸ ನಾವು ಉಪವಾಸದಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಉಪವಾಸ ಅಂದರೆ ಟಿಫನ್ ಎಲ್ಲ ಮಾಡ್ಲಿಕ್ಕೆ ಬರ್ತದ್ರೆ, ಅದಕ್ಕೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಣ್ಣು, ಹಾಲು, ಅವಲಕ್ಕಿ ಇವೆಲ್ಲ ತಿನ್ಲಿಕ್ಕೆ ಬರ್ತದೆ, ಬಟ್ ಊಟ ಒಂದು ಬರಂಗಿಲ್ಲ ನೋಡ್ರಿ. ಇದಕ್ಕೆ ಮಲಮಾಸ ಅಂತ ಕರಿತೀವಿ. ಅಂದ್ರೆ ನಮ್ಮ ಹಿಂದೂ ಪಂಚಾಂಗದಲ್ಲಿ ಸೂರ್ಯ ಸಂಕ್ರಾಂತಿ ಇಲ್ಲದ ಚಾಂದ್ರ ಮಾಸಕ್ಕೆ ಅಧಿಕ ಮಾಸ ಅಂಥೇಳಿ ಕರಿತೀವಿ. ಯಾವ ದೇವತೆಯೂ ಇದನ್ನು ಆಳಲು ಒಪ್ಪದಿದ್ದಾಗ ವಿಷ್ಣು ಈ ಮಾಸವನ್ನು ಸ್ವೀಕರಿಸಿದ. ತನ್ನ ಹೆಸರಾದ ಪುರುಷೋತ್ತಮ ಎಂದು ಕರೆದ. ಅದಕ್ಕೆ ಇದನ್ನು ಪುರುಷೋತ್ತಮ ಮಾಸ ಅಂತಲೂ ಕರಿತೀವಿ. ಇದಕ್ಕೆ ಅಧಿಪತಿ ವಿಷ್ಣು ದೇವರು. ಈ ಮಾಸದಲ್ಲಿ ನಾವು ಜಾಸ್ತಿ ವಿಷ್ಣು ಪೂಜೆ, ತುಳಸಿ ಪೂಜೆ, ಕೃಷ್ಣ ಸಹಿತ ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಸತ್ಯನಾರಾಯಣ ಪೂಜೆ, ಉಪವಾಸ ವ್ರತ, ವಿಶೇಷವಾಗಿ ಮೊದಲ ದಿನ ಮತ್ತು ಏಕಾದಶಿ ಮಾಡಿದರೂ ಸಾಕು. ದಿನನಿತ್ಯ ಉಪವಾಸ ಮಾಡಬೇಕಂತ ಏನಿಲ್ಲ. ದಾನದೊಳಗೆ ಅನ್ನದಾನ, ವಸ್ತ್ರದಾನ, ಗೋಸೇವೆ ದಾನ ಭಾಳ ಶ್ರೇಷ್ಠವಾದ್ದು. ವಸ್ತ್ರದಾನ ನಾವು ವಸ್ತ್ರದಾನನೂ ಮಾಡ್ಬೋದು, ಅಥವಾ ಗೆಜ್ಜೆ ವಸ್ತ್ರ ದಾನನೂ ಮಾಡ್ಬೋದು. ಈಗ ಗೆಜ್ಜೆ ವಸ್ತ್ರ ಅಂದ್ರೆ ಇದನ್ನು ಕೂಡ ಹತ್ತಿದೇ ಇರ್ತದೆ. ಅದಕ್ಕೆ ಲಕ್ಷ ಬತ್ತಿ ಹಿಡಿತಾರ್ರಿ, ದಾನನೂ ಹಿಡ್ದಿರ್ತಾರ ಮತ್ತು ಲಕ್ಷ ಬತ್ತಿ ಏರಿಸ್ತಾರನು ಗೆಜ್ಜೆ ವಸ್ತ್ರ. ಅದು ಅವ್ರೇನದ ವಸ್ತ್ರದಾನವನ್ನು ಮಾಡ್ತಾರೆ. ಗ್ರಂಥದಾನ ಅಂದ್ರೆ ಯಾವ ಬುಕ್ಕ ಕೊಡಬೇಕು ಅಂಥೇಳಿ ಇರ್ತದೆ. ರಾಮಾಯಣ ಬುಕ್ಕ, ಭಗವದ್ಗೀತೆ, ಭಾಗವತ ದಾನ ಮಾಡಿದ್ರೆ ಹೆಚ್ಚು ಪುಣ್ಯ ಅದ. ಮತ್ತು ಈ ಮಲಮಾಸದೊಳಗೆ ಅಂದ್ರೆ ಅಧಿಕ ಮಾಸದೊಳಗೆ ಜಪ, ತಪ, ಕುಲದೇವರ ಆರಾಧನೆ ಭಾಳ ಶ್ರೇಷ್ಠವಾದ್ದು. ದಿನನಿತ್ಯ ದೀಪ ಹಚ್ಚಿಟ್ಟು ದೀಪದಾನ ಮಾಡೋದು. ನಾವು ಒಬ್ಬರಿಗೆ ಇಬ್ಬರಿಗೆ 33 ಮಂದಿ ಅಂದ್ರೆ 33 ಜನರಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಕೊಡೋದು ನೋಡ್ರಿ. ಮತ್ತು ಇಲ್ಲಿ ಏನು ಮಾಡಬಾರ್ದು ಅಂದರೆ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ. ಯಾಕಂದ್ರೆ ಯಾವುದೇ ಫಲ ಸಿಗಂಗಿಲ್ಲ. ಅಂದ್ರೆ ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ವಾಸ್ತು ಪೂಜೆ, ನಾಮಕರಣ, ಮುಂಜ್ವಿ, ಇವೆಲ್ಲ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡೋದು, ಆಸ್ತಿ ಖರೀದಿ, ಗೃಹ ನಿರ್ಮಾಣ ಮಾಡೋದು, ಇವೆಲ್ಲವೂ ಯಾವ ಬರಂಗಿಲ್ಲ ರೀ. ಎಲ್ಲ ಯಾವುದೋ ಇಂಥ ಕಾರ್ಯಗಳು ನಾವು ಮಾಡೋಂಥ ಒಳ್ಳೆಯ ಕಾರ್ಯಗಳಂದ್ರೇನು, ಮನೆ ಓಪನಿಂಗ್, ನಮಗೆ ಸಂಬಂಧಪಟ್ಟಂಥ ಕೆಲಸಗಳು ಯಾವುವು ಬರಂಗಿಲ್ಲ. ಅದೇ ದೇವರ ಕಾರ್ಯಗಳು, ಹೋಮ ಹವನ, ಇವೆಲ್ಲವನ್ನು ಸೇವೆ, ಇವೆಲ್ಲವೂ
ಭಾಳ ಡಬಲ್ 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 ಫಲ ಬರ್ತದೆ ನೋಡ್ರಿ. ಅಧಿಕ ಫಲಗಳು ಬರ್ತಾವೆ. ಈಗ ಗೆಜ್ಜೆ ವಸ್ತ್ರ ಮಾಡ್ಕೊಳಿಗತ್ತೀನಿ. ಈ ಗೆಜ್ಜೆ ವಸ್ತ್ರ ದಿನಾಲೂ 33 ಏರಿಸೋದು ದೇವರಿಗೆ. ನಾವು ರಂಗೋಲಿ ತೆಗ್ದಿರ್ತೀವಲ್ಲ, ರಂಗೋಲಿ ಸೇವಾ, ಇನ್ನು ಶಂಖ ಚಕ್ರದ ನಾನು ತೋರಿಸ್ತೀನಿ. 33 ಶಂಖ ಮತ್ತು 33 ಚಕ್ರ ಹಾಕಿ ಅದನ್ನು ಹಿಡಿಬೋದು ದಿನನಿತ್ಯ 33 ದಿವಸ. ಫಸ್ಟ್ ಡೇನೇ ನಾವು ಏನು ರಂಗೋಲಿ ಸೇವಾ ಹಿಡಿತೀವಿ, ವಿಷ್ಣು ಪಾದ ಹಾಕ್ಬೋದು, ಗೋಪದ್ಮ ವಿಷ್ಣು ಪಾದ ಎರಡೂ ಹೇಳೀನಿ. ಈಗ ಶಂಖ ಚಕ್ರದ್ದು ಹೇಳ್ತೀನಿ, ನೀವು ಯಾವುದು ಹಿಡಿತೀರೋ ಹಿಡಿಬೋದು. ಆ ರಂಗೋಲಿಗೆ 33 ಗೆಜ್ಜೆ ವಸ್ತ್ರ ಏರಿಸ್ಬೋದು. ಅಥವಾ ತುಳಸಿ ಪೂಜೆ, ಕೃಷ್ಣ ಸಹಿತ ತುಳಸಿ ಪೂಜೆಯನ್ನು ಮಾಡಿ 33 ಪ್ರದಕ್ಷಿಣೆ ಸೇವಾ, 33 ಪ್ರದಕ್ಷಿಣೆಯನ್ನು ಹಾಕಿ 33 ಗೆಜ್ಜೆ ವಸ್ತ್ರ ಏರಿಸಿ ಉಡಿ ತುಂಬಿ ದೀಪ ದಿನನಿತ್ಯ ದೀಪ ಹಚ್ಚಿಡೋದು. ತುಪ್ಪದ ಬತ್ತಿ 2 ತುಪ್ಪದ ಬತ್ತಿ ಹಚ್ಚಿಟ್ಟು ದೀಪದಾನ ನೀವು ಒಬ್ಬರಿಗೆ ಇಬ್ಬರಿಗೆ ನಮ್ಮ ಕೈಲೇ ಸಾಧ್ಯವಾದಷ್ಟೇ. ಇಷ್ಟೇ ಕೊಡಬೇಕು ಏನೂ ಇಲ್ಲ. ನಮ್ಮ ಕಡೆ ಏನು ಸಾಧ್ಯ ಆಗ್ತದೋ ಅದನ್ನು ಕೊಡೋದು. ಈಗ ಗೆಜ್ಜೆ ವಸ್ತ್ರ ಒಂದಿಷ್ಟು ಮಾಡಿ ಇಟ್ಕೊಂಡೆ. ಅದಕ್ಕೆ ತುಪ್ಪದೊಳಗೆ ಸ್ವಲ್ಪ ಅರಿಶಿನ ಕುಂಕುಮ ಪ್ರಮಾಣ ಭಾಳಷ್ಟು ಹಾಕಿ ಅದನ್ನು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಳಿಕತ್ತೀನಿ. ಇಷ್ಟು ಮಾಡಿ 33 ಅಂಥೇಳಿ 33 ಪ್ಲಸ್ 2 ಕುಬುಸ 33 ಗೆಜ್ಜೆ ವಸ್ತ್ರ ಇವನ್ನ ತೆಗೆದು ಎಲ್ಲ ರೆಡಿ ಮಾಡಿ 33 ಅಂತೆ ರೆಡಿ ಮಾಡಿ ಒಂದು ಡಬ್ಬಿ ಒಳಗೆ ಇಟ್ಕೊಂಡ್ಬಿಡ್ತೀನಿ ರೀ. ಮತ್ತು ಅಂದ್ರೆ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡು ಈಗ ಹೆಂಗೂ ಸೂಟಿ ಅದಾರೆ, ಈಗ ರೆಡಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ಮುಂಜಾನೆ ಏನು ನಾವು ಅರ್ಲಿ ಮಾರ್ನಿಂಗ್ ಸೇವಾ ಕೇಳತ್ತೀವಲ್ಲ, ಅವಾಗ ಏನಾಗ್ತದೆ ನಮ್ಗೆ ಭಾಳ ಈಸಿ ಆಗಿಬಿಡ್ತದೆ. ಮತ್ತು ನಾಳೆ ಮಾಡಿ ಇಟ್ಕೊಂಡೇನೇ ಇಲ್ಲೋ ಈಗ ರಗಡ್ ಸರಿ ನನಗೆ ಹಾಗೆ ಆಗ್ತಿರ್ತದೆ ರೀ. ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಯಾವರ ಹಬ್ಬಗಳ ಮೇಲೆ ಬರ್ತಾವಲ್ರಿ, ಅವಾಗ ಬತ್ತವ ಇಲ್ಲ ನೋಡ್ಕೊಳ್ಳೋದು, ಹಿಂದಿನ ದಿವ್ಸ ಮಾಡ್ಕೊಳ್ಳೋದು, ಹಿಂಗೆ ಭಾಳ ಸರಿ ಆಗಿರ್ತದೆ. ಅದನ್ನು ಎಷ್ಟೋ ಸರಿ ನಿಮಗೆ ತೋರಿಸಿಲ್ಲ. ಏಕಾದಶಿ ದಿವಸ ನಾ ಏನು ಮಾಡ್ತಿರ್ತೀನಿ ಅವಾಗಷ್ಟ ನಿಮಗೆ ತೋರಿಸಿರ್ತೀನಿ ಹೆಚ್ಚಾಗಿ. ಈಗೆಲ್ಲದಕ್ಕೂ ನಾನು ಚೆಂದಾಗಿ ಕೆಂಪು ಹಚ್ಚಿ ಇಟ್ಕೊಂಡು ಬಿಡ್ತೀನಿ. ಏನ್ ಸವಿ ಆಹ ಏನ್ ಸವಿ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ. ಘನ್ನ ಮಹಿಮ ವಿಷ್ಣು ಸಹಸ್ರನಾಮ. ಆಹ ಏನ್ ಸವಿ ಆಹ ಏನ್ ಸವಿ ಆಹ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ. ಪ್ರಹ್ಲಾದ ಗೊಲಿದ ಹರಿನಾಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ.
ಪ್ರಹ್ಲಾದಗೊಲಿದ ಹರಿನಾಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ. ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು, ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು, ರಾಮ್ 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 ಸರ್ವ ಜಗಕ್ಕೂ ಆಹ ಏನ್ ಸವಿ, ಆಹ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ರಕ್ಷಣೆಗೆ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ರಕ್ಷಣೆಗೆ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಆಹ ಏನ್ ಸವಿ, ಆಹ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ವೇದಗಳು ಸಾರುತ್ತಿವೆ ಇವು ನಾಲ್ಕು, ವೇದಗಳು ಸಾರುತ್ತಿವೆ ಇವು ನಾಲ್ಕು, ಪುರಂದರ ವಿಠಲನೆ ಸರ್ವ ಜಗಕ್ಕೂ ಆಹ ಏನ್ ಸವಿ, ಆಹ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ, ಘನ್ನ ಮಹಿಮಾ ವಿಷ್ಣು ಸಹಸ್ರನಾಮ. ಆಹ ಏನ್ ಸವಿ, ಆಹ ಏನ್ ಸವಿ, ಆಹ ಏನ್ ಸವಿ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ, ಮನಸ್ಸು ತೃಪ್ತಿಯಾಗದು ಪ್ರೇಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಈಗೆಲ್ಲ ಕೆಂಪು ಹಚ್ಚಿ ಇಟ್ಕೊಳ್ಳೋದಾಯ್ತು. ಈಗ 33 ಅವನ್ನೆಲ್ಲ ಬೇರ್ಪಡಿಸಿದ್ದು ಆಯಿತು. ಈಗ ಅಷ್ಟು ಸುತ್ತಿ ಚೆಂದಾಗಿ 33 ದಿವಸ 33 ಬೇರೆ ಇಟ್ಕೊಂಡ್ಬಿಡ್ತೀನಿ. ಮತ್ತು ನಡುವ ಹುಣ್ಣಿಮೆ ಬರ್ತದೆ, ಅಮಾವಾಸ್ಯೆ ಬರ್ತದೆ, ಮತ್ತು ಶುಕ್ರವಾರ ಪೂಜಾ ಲಕ್ಷ್ಮೀನಾರಾಯಣರ ಅವ್ರದ್ದು ಗೆಜ್ಜೆ ವಸ್ತ್ರ ಅವಕ್ಕೆ ಬೇರೆ ಡಬ್ಬಿ ಅದ ರೀ, ಆ ಡಬ್ಬಿಯೊಳಗೆ ಇಟ್ಕೋತೀನಿ. ಈಗ ಸದ್ಯಕ್ಕೆ ಏನದ ಇದೆಲ್ಲ ಅಧಿಕ ಮಾಸದ ತಯಾರಿ ನೋಡ್ರಿ. ನೀವು ಕೂಡ ಹಿಂಗೆ ರೆಡಿ ಮಾಡಿ ಇಟ್ಕೊಂಡು ಬಿಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಆಗ್ತದೆ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಹಿಂದಿನ ದಿವಸ ಏನದ ಎಲ್ಲ ರೆಡಿ ಇಟ್ಕೊಂಡು ಬಿಡೋದು. ನೆಕ್ಸ್ಟ್ ಡೇ ಏನದ ಭಾಳ ಅಂದ್ರೆ ನಮ್ಮ ಸ್ನಾನ ಅಂದರೆ ಕ್ಲೀನ್ ಎಲ್ಲ ಮಾಡಿಕೊಂಡು ಥಳಿ ರಂಗೋಲಿ ತುಳಸಿ ಮುಂದೆ ದೀಪ ಎಲ್ಲ ಆದ ತಕ್ಷಣ ನಾವೇನದ ಲಘು ನಮ್ದು ರಂಗೋಲಿ ಸೇವೆಯನ್ನು ಮುಗಿಸ್ಬೋದು. 33 ದಿವಸ ಹೆಂಗೆ ಹೋಗ್ತದೆ ಗೊತ್ತಾಗಂಗಿಲ್ಲ ನೋಡ್ರಿ. 30 ಡೇಸ್ ಆ್ಯಕ್ಚುಲಿ ಅದನ್ನು ನಾವು 33 ದಿವಸ ಅಂತ ಹೇಳೇನೆ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಮುಗೀತು. ಇನ್ನು ಗೆಜ್ಜೆ ವಸ್ತ್ರದ್ದು ತಯಾರಿ ಮುಗೀತು. ಇನ್ನು ಹೂ ಬತ್ತಿ ಮಾಡ್ಕೋತೀನಿ ರೀ. ಒಂದಿಷ್ಟು ಫಾಸ್ಟಾಗಿ ಹೂ ಬತ್ತಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ಅವನು ತೊಯ್ಸಿ ಇಟ್ಕೋತೀನಿ. ಇವನೇನದ ದಿನನಿತ್ಯ ಈ ಅಧಿಕ ಮಾಸದೊಳಗೆ ಸ್ವಲ್ಪ ದೇವರಿಗೆ ಭಾಳ ಪ್ರಾಶಸ್ತ್ಯ ಇರೋದ್ರಿಂದ ನಾವು ಸೀಸನ್ ವೈಸ್ ಈಗ ನೋಡ್ರಿ ಮಾವಿನ ಹಣ್ಣಿನ ಸೀಸನ್ ಅದ. ನಾವು ಎಷ್ಟೇ ಕಾಸ್ಟ್ಲಿ ಆದರೂ ತಂದು ತಿಂತೀವೇ ಇಲ್ಲರಿ. ಮಾವಿನ ಹಣ್ಣಿನ ಸೀಸನ್ ಅದ ಅಂಥೇಳಿ ಅವಾಗ ನಮ್ಗೆ ಯಾರೇ ಎಷ್ಟು ತುಟ್ಟಿವರಿ ಮಾವಿನ ಹಣ್ಣು ತರ್ತೀರಿ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ಏನ್ರಿ ವರ್ಷಕ್ಕೊಮ್ಮೆ ಇರ್ತದೆ ತರೋದು ತಿನ್ನೋದ್ರಿ ಅಂತ ಹೇಳ್ತೀವಿ. ಹಾಗೇನೆ ಈ ಅಧಿಕ ಮಾಸ 3 ವರ್ಷಕ್ಕೊಮ್ಮೆ ನಾವು ಪುಣ್ಯವನ್ನು ಗಳಿಸಿಕೊಳ್ಳಿಕ್ಕೆ ಇದು ಒಂದು ಅವಕಾಶ. ಅದರ ಸಲುವಾಗಿ ಸ್ವಲ್ಪ ತುಪ್ಪ ಬತ್ತಿ ಇವೆಲ್ಲ ಜಾಸ್ತಿ ಹೋಗ್ತಿರ್ತಾವೆ. ಅದಕ್ಕೇನದ ಸ್ವಲ್ಪ ನಾವು ಹೆಂಗೆ ಮಾವಿನ ಹಣ್ಣಿಗೆ ಜಾಸ್ತಿ ರೊಕ್ಕ ಹೋದರೂ ಚಿಂತೆ ಇಲ್ಲ ಅಂತೀವಲ್ರಿ, ಹಾಗೇನೆ ಇದನ್ನು ಕೂಡ ನೋಡ್ರಿ ಸ್ವಲ್ಪ ತುಪ್ಪಕ್ಕೆ ಒಂಚೂರು ದುಡ್ಡು ಹೆಚ್ಚು ಹೋದರೂ ಚಿಂತೆ ಇಲ್ಲ. ಚೆಂದಾಗಿ ದೇವರ ನಾಮಸ್ಮರಣೆ ಮನೆಯೊಳಗೆ ದೇವರ ಪೂಜೆ ಇವೆಲ್ಲ ನಡೆದ್ರೆ ಆ ಮನೆ ವಾತಾವರಣನೇ ಬೇರೆ ಇರ್ತದೆ ರೀ. ಯಾವಾಗೂ ಪಾಸಿಟಿವ್ನೆಸ್ ಇರ್ತದೆ, ನಗ್ನಗ್ತಾ ಇರ್ತದೆ. ಅದೊಂದು ವೈಭವನೇ ಬೇರೆ ಇರ್ತದೆ. ನೀವು ಕೂಡ ಯಾವ ಸೇವೆ ನಿಮಗೆ ಅನುಕೂಲ ಆಗ್ತದೆ ಅದನ್ನು ಮಾಡಿರಿ. ಇದು ಹೂಬತ್ತಿ ನಾ ರೆಡಿ ಮಾಡಿ ಇಟ್ಕೊಳಗಿತೀನಿ. ದಿನನಿತ್ಯ ಕುಲದೇವ್ರ ಹೆಸರ್ಲಿ ಅಂತೂ ಹಚ್ಚತ್ತೀವಿ. ಅದು ಬಿಟ್ಟು ರಂಗೋಲಿ ಏನದ ನಾವು ಹಿಡಿತೀವಲ್ಲ ರಂಗೋಲಿದು ಅದಕ್ಕೆ ತುಪ್ಪದ ಬತ್ತಿ ಹಚ್ಚಿಡೋದು. ಮತ್ತು ತುಳಸಿ ಸೇವಾ ಹಿಡಿದ್ರೆ ತುಳಸಿ ಕೃಷ್ಣ ಸಹಿತ ತುಳಸಿ ಸೇವಾ ಹಿಡಿದ್ರೆ ಅದಕ್ಕೆ ಬತ್ತಿ ತುಪ್ಪದ ಬತ್ತಿ ಹಚ್ಚಿಟ್ಟು ಪ್ರದಕ್ಷಿಣಾ ಸೇವೆ 33 ಪ್ರದಕ್ಷಿಣೆ ಮತ್ತು 33 ಗೆಜ್ಜೆ ವಸ್ತ್ರ
ಮತ್ತು ಈ ಹೂಬತ್ತಿ ಹಚ್ಚಿ ಇಡೋದು ನೋಡ್ರಿ. ಇಷ್ಟು ಅದನ್ನು ತಯಾರಿ ಮಾಡ್ಕೊಳಕತ್ತೀನಿ ನಾನು. ಈಗಂತೂ ಇಷ್ಟು ತೊಯ್ಸಿ ಇಡ್ಲಿಕತ್ತೀನಿ. ಇನ್ನೂ ಮಾಡ್ಬೇಕ್ರಿ, ದಿನಾಲೂ ಮಾಡ್ಲಿಕತ್ತೀನಿ. ಇವನ್ನ ಆಮೇಲೆ ಅಧಿಕ ಮಾಸದ ಬತ್ತಿ ಅವನು ದಿನಾ ಒಂದು 4-5 ಮಾಡಿ ಇಡ್ಲಿಕತ್ತೀನಿ. ತೋರಿಸ್ತೀನಿ ಅವನ್ನೂ ಕೂಡ ನಿಮಗೆ. ಈಗೊಂದು ಸ್ವಲ್ಪ ಮಾಡಿ ಇಟ್ಕೊಂಡೀನಿ, ಅದಕ್ಕೆ ಇದ್ರ ಜೊತೆ ಅದನ್ನು ತೋರಿಸ್ಲಿಲ್ಲ. ಅದನ್ನು ತೊಯ್ಸಿ ಇಡು ಹೊತ್ನಾಗ ತೋರಿಸ್ತೀನಿ. ನೋಡಿದ್ರಲ್ಲ, ಇಷ್ಟು ತಯಾರಿ ಅಧಿಕ ಮಾಸದ್ದು ನಡೆದದ ನಮ್ಮ ಮನೆ ಒಳಗೆ. ನಾನು ಯಾವ ಸೇವಾ ಮಾಡ್ತೀನಿ ಮತ್ತು ಯಾವ ದಾನ ಮಾಡ್ತೀನಿ ಅದನ್ನು ಕೂಡ ಪ್ರಶ್ನೆ ಕೇಳಿರಿ, ಹೇಳ್ತೀನಿ. ಮತ್ತು ಅದ್ರ ಜೊತೆಗೆ ನಿನ್ನೆ ವಿಡಿಯೋ 16 ಸೋಮವಾರದ ಅಧಿಕ ಮಾಸದ ಸೋಮವಾರ ವಿಡಿಯೋಕ್ಕೆ ಬಹಳಷ್ಟು ಪ್ರಶ್ನೆಗಳು ಬಂದಾವ. ಆದಷ್ಟು ಲಘುನೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ.